ಮಠದಿಂದ ವಚನಾನಂದ ಸ್ವಾಮೀಜಿ ಉಚ್ಚಾಟನೆ ಪದಚ್ಯುತಿ ಮಾಡಿದ ಟ್ರಸ್ಟಿಗಳ ವಿರುದ್ಧ ಶ್ರೀಗಳು ಕಿಡಿಯನ್ನ ಕಾರ್ತಾ ಇದ್ದಾರೆ. ಮಠದಿಂದ ವಚನಾನಂದ ಸ್ವಾಮೀಜಿ ಉಚ್ಚಾಟನೆ ಪದಚ್ಯುತಿ ಮಾಡಿದ ಟ್ರಸ್ಟಿಗಳ ವಿರುದ್ಧ ಶ್ರೀಗಳು ಕಿಡಿ. ಯಾರು 12 ಜನ ಹೇಳಿದ್ರೆ ಏನೂ ಆಗಲ್ಲ ಸ್ವಾಮೀಜಿ ಹೇಳ್ತಾ ಇದ್ದಾರೆ. ಇದು ಸಮಸ್ತ ಪಂಚಮಸಾಲಿ ಸಮಾಜದ ಪೀಠ. 2008ರಲ್ಲಿ ಪೀಠ ಹಾಕಿದೆ. ವಚನಾನಂದ ಸ್ವಾಮೀಜಿ ಹೇಳಿಕೆಯನ್ನ ಕೊಟ್ಟಿರುವಂತದ್ದು 5 ವರ್ಷಗಳಿಗೊಮ್ಮೆ ಟ್ರಸ್ಟಿಗಳು ಬದಲಾಗಬೇಕು. ಆದ್ರೆ ಯಾವುದೇ ರೀತಿ ಕೆಲಸ ಆಗಿಲ್ಲ. ಮಠದ ಆಸ್ತಿಗಳನ್ನ ಅಕ್ರಮ ಮಾಡಿಕೊಂಡಿದ್ದಾರೆ. ಆರೋಪಗಳನ್ನ ಪ್ರಶ್ನಿಸಿದ್ದಕ್ಕೆ ಈ ರೀತಿ ಮಾಡ್ತಿದ್ದಾರೆ. ಇದರಲ್ಲಿ ಹಿಂದೂ ಲಿಂಗಾಯತ ವಿರೋಧಿಗಳಿದ್ದಾರೆ. 9 ವರ್ಷಗಳಿಂದ ಇವರೇ ಟ್ರಸ್ಟಿಗಳಾಗಿದ್ದಾರೆ. ಟ್ರಸ್ಟಿಗಳ ವಿರುದ್ಧ ವಚನಾನಂದ ಸ್ವಾಮೀಜಿ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಮಠದಿಂದ ವಚನಾನಂದ ಸ್ವಾಮೀಜಿ ಉಚ್ಚಾಟನೆಯಾಗಿದೆ. ಉಚ್ಚಾಟನೆಯ ಬಳಿಕ ಫಸ್ಟ್ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ಯಾರೋ 12 ಜನ ಹೇಳ್ಬಿಟ್ರೆ ಅದೇ ಸತ್ಯ ಆಗಲ್ಲ. 2008ರಲ್ಲಿ ಪೀಠ ಆಗಿದೆ. ಇದು ಸಮಸ್ತ ಪಂಚಮಸಾಲಿ ಸಮಾಜದ ಪೀಠ. 5 ವರ್ಷಗಳಿಗೊಮ್ಮೆ ಟ್ರಸ್ಟಿಗಳು ಬದಲಾಗಬೇಕು. ಆದರೆ ಯಾವುದೇ ರೀತಿ ಕೆಲಸ ಆಗಿಲ್ಲ. ಮಠದ ಆಸ್ತಿಗಳನ್ನ ಅಕ್ರಮ ಮಾಡಿಕೊಂಡಿದ್ದಾರೆ. ಆರೋಪಗಳನ್ನ ಪ್ರಶ್ನಿಸಿದ್ದಕ್ಕೆ ಈ ರೀತಿ ಮಾಡ್ತಿದ್ದಾರೆ. ಇದರಲ್ಲಿ ಹಿಂದೂ ಲಿಂಗಾಯತ ವಿರೋಧಿಗಳಿದ್ದಾರೆ. 9 ವರ್ಷಗಳಿಂದ ಇವರೇ ಟ್ರಸ್ಟಿಗಳಾಗಿದ್ದಾರೆ. ಟ್ರಸ್ಟಿಗಳ ವಿರುದ್ಧ ವಚನಾನಂದ ಸ್ವಾಮೀಜಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ವಚನಾನಂದ ಸ್ವಾಮೀಜಿಗಳ ಉಚ್ಚಾಟನೆಯ ಬಳಿಕ ಎಲ್ಲವೂ ಕೂಡ ಏನು ಆರೋಪ ಇತ್ತೋ ಅದೆಲ್ಲವೂ ಕೂಡ ವಚನಾನಂದ ಸ್ವಾಮೀಜಿಗಳ ಮೇಲೆ ತಿರುಚಿ ಹಾಕಲಾಗಿತ್ತು. ಕೇಳಿ ಬರ್ತಾ ಇರುವಂಥದ್ದು ಮಠಕ್ಕೆ ಬಂದಂಥ 15 ಕೋಟಿ ಹಣ, ಅದರ ಜೊತೆಗೆ ಜನರ ದುಡ್ಡು ಎಲ್ಲವೂ ಸಹಿತ ದುರ್ಬಳಕೆ ಆಗಿದೆ. ಅಕ್ರಮವಾಗಿ ಬಳಕೆ ಮಾಡಿಕೊಂಡಿದ್ದಾರೆ. ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಆಗಿಲ್ಲ, ಅಭಿವೃದ್ಧಿಯ ಕೆಲಸಗಳಾಗಿಲ್ಲ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇತ್ತು. ಬಟ್ ಇಲ್ಲಿ ವಚನಾನಂದ ಸ್ವಾಮೀಜಿಗಳು ಹೇಳ್ತಾ ಇರುವಂಥದ್ದು ಟ್ರಸ್ಟಿಗಳ ಮೇಲೆ ಆರೋಪವನ್ನು ಮಾಡ್ತಾ ಇದ್ದಾರೆ. 9 ವರ್ಷಗಳಿಂದ ಇವರೇ ಟ್ರಸ್ಟಿಗಳಾಗಿದ್ದಾರೆ. 5 ವರ್ಷಕ್ಕೊಮ್ಮೆ ಬದಲಾವಣೆ ಆಗಬೇಕು, ಆದರೆ ಅದಾಗಿಲ್ಲ. ಯಾಕಾಗಿಲ್ಲ? 9 ವರ್ಷಗಳಾದರೂ ಇವರೇ ಇದ್ದಾರೆ. ಹಲವಾರು ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ಎಲ್ಲ ಆರೋಪಗಳನ್ನು ನನ್ನ ಮೇಲೆ ಹಾಕುವಂಥ ಪ್ರಯತ್ನ ನಡೀತಾ ಇದೆ, ಷಡ್ಯಂತ್ರ ಆಗ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಸ್ವಾಮೀಜಿ ಕೊಡ್ತಾ ಇರುವಂಥ ಹೇಳಿಕೆ. 2008ರಲ್ಲಿ ಪೀಠ ಆಗಿದೆ. ವಚನಾನಂದ ಸ್ವಾಮೀಜಿ ಹೇಳ್ತಾರೆ 5 ವರ್ಷಗಳಿಗೊಮ್ಮೆ ಟ್ರಸ್ಟಿಗಳ ಬದಲಾವಣೆ ಆಗಬೇಕು. ಆದರೆ ಯಾವುದೇ ರೀತಿ ಕೆಲಸ ಆಗಿಲ್ಲ. ಮಠದ ಆಸ್ತಿಗಳನ್ನು ಅಕ್ರಮ ಮಾಡಿಕೊಂಡಿದ್ದಾರೆ. ಆರೋಪಗಳನ್ನು ಪ್ರಶ್ನಿಸಿದ್ದಕ್ಕೆ ಈ ರೀತಿ ಮಾಡ್ತಿದ್ದಾರೆ. ಇದರಲ್ಲಿ ಷಡ್ಯಂತ್ರವನ್ನು ರೂಪಿಸೋದ್ರಲ್ಲಿ ಹಿಂದೂ ಲಿಂಗಾಯತ ವಿರೋಧಿಗಳಿದ್ದಾರೆ ಅಂತ ಹೇಳ್ತಾರೆ ಸ್ವಾಮೀಜಿಗಳು. ನನ್ನ ಮನೆಯ ಡೋರ್ಗೆ ಬಂದು ನೋಟಿಸನ್ನು ಅಂಟಿಸಿ ಹೋಗಿದ್ರು. ನೋಟಿಸನ್ನು ಅಂಟಿಸ್ಬಿಟ್ರೆ ಅದು ನಿಜ ಆಗ್ಬಿಡುತ್ತಾ? ಈ ರೀತಿಯಾಗಿ ಷಡ್ಯಂತ್ರವನ್ನು ಆರೋಪವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಜನ ಪ್ರಶ್ನೆ ಮಾಡುವಂಥದ್ದು ಮಠದ ದುಡ್ಡು ಎಲ್ಲಿ ಹೋಯಿತು? ಜನರು ಭಕ್ತಾದಿಗಳು ಕೊಟ್ಟಂಥ ಹಣ ಎಲ್ಲಿಗೆ ಹೋಗಿದೆ? ಸರ್ಕಾರ ಕೊಟ್ಟಂಥ 15 ಕೋಟಿ ರೂಪಾಯಿ ಹಣ ಎಲ್ಲಿ ಹೋಗಿದೆ? ಈ ರೀತಿಯಾಗಿ ಕೇಳಿ ಬರ್ತಾ ಇರುವಂತಹ ಆರೋಪಗಳು. ಒಂದು ಕಡೆ ಸ್ವಾಮೀಜಿಯ ಮೇಲೆ ಆರೋಪಗಳು ಕೇಳಿ ಬರ್ತಾ ಇದೆ, ಮತ್ತೊಂದು ಕಡೆ ಸ್ವಾಮೀಜಿಗಳು ಹೇಳ್ತಾ ಇದ್ರೆ ಟ್ರಸ್ಟಿಗಳು ಮಾಡ್ತಾ ಇರುವಂಥ ಕೆಲಸ ಸರಿ ಇಲ್ಲ ಅಂತ.